ಹಲೋ ಎಲ್ರಿಗೂ ನಮಸ್ತೆ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ತುಂಬ ದಿನಗಳಾದಮೇಲೆ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ದಿನಗಳಿಂದಲೇ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡು ಆಗೇ ಇರಲಿಲ್ಲ. ಎಷ್ಟೊಂದು ತಿಂಗಳುಗಳೇ ಆಗೋಯ್ತು. ಅದ್ರ ಮಧ್ಯದಲ್ಲಿ ಒಂದ್ಸಲ ವೀಡಿಯೋ ಹಾಕಿದ್ದೆ, ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಹೇಳಿ. ಬಟ್ ಆವಾಗ್ಲೂ ಆಗಲಿಲ್ಲ. ಬಟ್ ಈ ಸಲ ಇಲ್ಲ, ನಾನು ಮಾಡಲೇಬೇಕು ಅಂದರೆ ಕಂಟಿನ್ಯೂಸ್ ಡೈಲಿ ಇಲ್ಲ ಅಂದ್ರೂ ಮಾಮೂಲಿ ಮುಂಚೆ ಎಲ್ಲ ಹೆಂಗೆ ವೀಡಿಯೋಸ್ ಹಾಕ್ತಿದ್ದೆ ಆ ಥರ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಬಿಸ್ನೆಸ್ ಕಡೆ ಗಮನ ಕೊಡ್ತಿದ್ದೆ. ಆ ಕಡೆ ಫುಲ್ ಟೈಮ್ ವೇಸ್ಟ್ ಆಗ್ತಿತ್ತು ನಂದು. ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಂತಂದರೆ ನನ್ನ ಹಸ್ಬೆಂಡ್ ಮುಂಬೈಯಿಂದ ಬಂದಿದ್ದಾರೆ. ಸೊ ನಾವು ಮುಂಬೈನ ಕಂಪ್ಲೀಟಾಗಿ ಖಾಲಿ ಮಾಡಿ ಊರಿಗೆ ಬಂದು ಫುಲ್ ಸೆಟಲ್ ಆಗಿಬಿಟ್ಟಿದ್ದೀವಿ. ಸೊ ಊರಲ್ಲಿ ಎಲ್ಲ ಸೆಟಲ್ ಆಯಿತು. ಸೊ ಇವಾಗ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಕ್ತು ಅಂತ ಹೇಳಿ ಈ ವಿಡಿಯೋ ಮಾಡ್ತಿರೋದು. ಏನಂತ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ 4 months ನಾನು ಒಬ್ಬಳೇ ಅಂಗಡಿ ನೋಡ್ಕೊತಿದ್ದೆ. ಅಂದರೆ ಊರಿಗೆ ಹೋಗ್ತಿದ್ದೆ, ಊರಿಂದ ಮತ್ತೆ ಅಂಗಡಿಗೆ ಬರೋದು, ಬೆಳಗ್ಗೆ ಎದ್ದು ಅಂಗಡಿ ಓಪನ್ ಮಾಡೋದು, ಮತ್ತೆ ರಾತ್ರಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮತ್ತೆ ಊರಿಗೆ ಹೋಗ್ತಿದ್ದೆ. ನಾನು ಒಬ್ಬಳೇ ನೋಡ್ಕೊತಿದ್ದರಿಂದ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ವೀಡಿಯೋಸ್ ಮಾಡೋದಕ್ಕೆಲ್ಲ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಹೇಳಿ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಮುಂಬೈಯಿಂದ ಬಂದಿರೋದ್ರಿಂದ ಈಗ ಅಂಗಡಿ ಅವ್ರು ನೋಡ್ಕೊತಾರೆ. ಸೊ ನಾನು ಪಾಪು ನೋಡಿಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡಿರೋದ್ರಿಂದ ಓಕೆ ನಾನು ಫ್ರೀ ಅಂತ ಅನಿಸ್ತು. ಅದಕ್ಕೋಸ್ಕರ ಇವಾಗ ವೀಡಿಯೋಸ್ನ ಮಾಡ್ತಿದ್ದೀನಿ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತೀನಿ. ತುಂಬ ಎಲ್ರಿಗೂ ಸಾರಿ ಕೇಳ್ತೀನಿ, ಯಾಕಂದರೆ ಕಳೆದ ವೀಡಿಯೋದಲ್ಲೇ ಮಾಡ್ತೀನಿ, ಇನ್ಮೇಲಿಂದ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ಸೊ ಸಾರಿ. ಇನ್ಮೇಲಿಂದ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಕಳೆದ ವೀಡಿಯೋಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ, ತುಂಬ ಸಜೆಷನ್ ಕೊಟ್ಟಿದ್ದೀರಾ. ನೀವು ಸಜೆಷನ್ ಕೊಟ್ಟಿದ್ದು ನನಗೆ ಆ್ಯಕ್ಚುಲಿ ಮುಂಚೆನೇ ಸಿಗಬೇಕಿತ್ತು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ. ಸೊ ಅದೆಲ್ಲ ಇವಾಗ ಸಿಕ್ಕಿದೆ. ಓಕೆ ಪರವಾಗಿಲ್ಲ, ಅದನ್ನು ನಾನು ಅದನ್ನೆಲ್ಲ ಪಾಸಿಟಿವ್ ಆಗಿ ತಗೊತೀನಿ. ಅದನ್ನೆಲ್ಲ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ಅದಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ. ಸೊ ಆಮೇಲೆ ಮುಂಬೈನೂ ಕೂಡ ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಮುಂಬೈಲಿ ಇದ್ದಾಗ ಊರಿಗೆ ಹೋಗ್ಬೇಕು, ಊರಲ್ಲಿ ಸೆಟಲ್ ಆಗಬೇಕು ಅಂತ ತುಂಬ ಅನ್ಸೋದು. ಈಗ ಊರಿಗೆ ಬಂದಮೇಲೆ ಮುಂಬೈನೂ ಕೂಡ ಜಾಸ್ತಿ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನಿಸುತ್ತೆ. ಯಾಕಂತಂದರೆ ಅಲ್ಲಿದ್ದಾಗ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಿದ್ರು. ಸೊ ಸ್ಯಾಟರ್ಡೆ ಸಂಡೇ ರಜಾ ಇರೋದು, ಯಾವುದೋ ಫೆಸ್ಟಿವಲ್ಸ್ ಇದ್ದರೆ ರಜಾ ಇರೋದು. ಅವಾಗ ನಾವೆಲ್ಲ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲೆಲ್ಲ ಹೋಗ್ಬೋದಿತ್ತು ಸುತ್ತಾಡೋದಕ್ಕೆಲ್ಲ, ಮತ್ತು ಯಾವಾಗ ಬೇಕಾಗೆಲ್ಲ ಸುತ್ತಾಡ್ಬೋದಿತ್ತು. ಬಟ್ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯಿತು ಅಂತಂದರೆ, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಥರ ನೋ ಲೀವ್ಸ್, ಅಂದರೆ ಬಿಸ್ನೆಸ್ಸಿಗೆ ರಜಾನೇ ಇಲ್ಲ. ಪ್ರತಿದಿನ ಓಪನ್ ಮಾಡಬೇಕು, ಮತ್ತು ನಾವು ಎಲ್ಲೂ ಹೋಗೋದಕ್ಕೆ ಆಗಲ್ಲ. ಎನಿ ಟೈಮ್ ಅಂಗಡಿಲೇ ಇರಬೇಕು. ಎಲ್ಲರೂ ಊರಿಗೆ ಹೋದ್ರೂ ರಾತ್ರಿ ಹೋಗಿ ಬೆಳಗ್ಗೆ ಬಂದುಬಿಡ್ಬೇಕು, ಅಷ್ಟು ಅಂಗಡಿ ಓಪನ್ ಮಾಡೋ ಅಷ್ಟರೊಳಗಡೆ. ಅದಂತೂ ಸ್ವಲ್ಪ ಬೇಜಾರಾಗ್ತಿದೆ. ಓಕೆ, ಬಟ್ ನನಗೆ ಈ ಲೈಫ್ ಕೂಡ ನಾನು ಅನ್ಕೋತಿದ್ದೆ, ನನಗೆ ಊರಿನ ಲೈಫೇ ಬೇಕು ಅಂತ ಹೇಳಿ. ಬಟ್ ನಾನು ಇದರಲ್ಲೂ ತುಂಬ ಖುಷಿಯಾಗಿದ್ದೀನಿ. ಯಾಕಂತಂದರೆ ಇಲ್ಲಿ ನೇಚರು, ಮತ್ತು ನಮ್ಮ ಪಾಪುಗೆ ನಾನು ಮೇಯ್ನಾಗಿ ನಮ್ಮ ಪಾಪು ಕನ್ಸರ್ನಿಂದನೇ ಊರಿಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಅವ್ನು ಹೆಲ್ತ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನನಗೆ ಇಲ್ಲಿ ಚೆನ್ನಾಗಿ ಅನ್ನಿಸ್ತಿದೆ. ಅಲ್ಲಿ ಸ್ವಲ್ಪ ಮಳೆಗಾಲದಲ್ಲೆಲ್ಲ ಹಿಂಸೆ ಅನ್ಸೋದು ಮಕ್ಕಳನ್ನೆಲ್ಲ ಅಲ್ಲಿ ಮಾಡಿಕೊಳ್ಳೋದಕ್ಕೆ. ಬಟ್ ಇಲ್ಲಿ ಚೆನ್ನಾಗಿ ಅನಿಸ್ತಿದೆ. ಆ ಥರ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಊರಲ್ಲಿ. ಬಟ್ ಸ್ವಲ್ಪ ಲೈಫ್ನ ಮಿಸ್ ಮಾಡ್ಕೊತೀನಿ ಅಷ್ಟೇ. ಮತ್ತೆಲ್ಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಿಗೋರು, ಹೋಗ್ಬೋದಿತ್ತು ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ. ಬಟ್ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇಲ್ಲಿ ಇರೋದು. ಸೊ ಎಲ್ಲ ಸುತ್ತಾಡೋದಕ್ಕೂ ಹೋಗೋದಕ್ಕಾಗಲ್ಲ. ಸುತ್ತಾಡೋಕೆ ಹೋಗ್ಬೇಕು ಅಂದ್ರೂ ನಾವು ಇಬ್ಬರೇ ಹೋಗೋಣ ಅಂದ್ರೂ ರಜಾ ಹಾಕೋದಕ್ಕಾಗಲ್ಲ ಅಂಗಡಿಗೆ. ಆ ಥರ ಆಗ್ಬಿಟ್ಟಿದೆ. ಮತ್ತು ಮುಂಬೈಗೆ ನಾನು ಈಗ ರೀಸೆಂಟಾಗಿ 1 month ಮುಂಚೆನೇನೋ ವಿಸಿಟ್ ಮಾಡಿದ್ದೆ ಮುಂಬೈಗೂ ಕೂಡ. ಅಂದರೆ ಸ್ವಲ್ಪ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಮುಂಬೈ ಖಾಲಿ ಮಾಡೋ ಸಮಯದಲ್ಲಿ ಆವಾಗ ವೀಡಿಯೋಸ್ ಮಾಡಿದ್ದೆ. ಈ ಲಾಸ್ಟ್ ಡೇ ಮುಂಬೈ ಅಂತ ಹೇಳಿ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಆವಾಗಲೂ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಆಗಲೇ ಇಲ್ಲ. ಆ ವೀಡಿಯೋಸ್ ಇವಾಗ್ಲೂ ಹಾಗೆ ಇದೆ, ಎಡಿಟ್ ಕೂಡ ಮಾಡಿಲ್ಲ. ಸೊ ಏನು ಇಷ್ಟು ದಿನ ಆಗೋಯ್ತಲ್ಲ ಏನು ಹಾಕೋದು ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ಅದರಲ್ಲೆಲ್ಲ ಬರೀ ಶಾಪಿಂಗ್ ಮಾಡಿರೋದೇ ಇದೆ. ಅಂದರೆ ನಾನು ಶಾಪಿಗೋಸ್ಕರ ಶಾಪಿಂಗ್ ಮಾಡಿ. 1 ನಿಮಿಷ. ಸೊ ಸಾರಿ, ಮಧ್ಯದಲ್ಲಿ ಮೀಶೋಯಿಂದ ಕಾಲ್ ಬಂದಿತ್ತು, ಅದಕ್ಕೋಸ್ಕರ ನಾನು ವೀಡಿಯೋನ ಕಟ್ ಮಾಡಬೇಕಾಯಿತು. ಆ್ಯಕ್ಚುಲಿ ಏನಂತಂದರೆ ನಾನು ಮುಂಚೆನೂ ಮೀಶೋಗೆಲ್ಲ ವೀಡಿಯೋ ಮಾಡ್ತಿದ್ನಲ್ಲ, ಅದ್ರ ಬಗ್ಗೆ ಈಗ ಸೇಲ್ ಇಡ್ತೈತೆ ವೀಡಿಯೋಸ್ ಮಾಡಿ ಅಂತ ಹೇಳಿ ಕಾಲ್ ಮಾಡಿದರು. ಆ್ಯಕ್ಚುಲಿ ಮುಂಚೆ ಎಲ್ಲ ಮೀಶೋಗೆಲ್ಲ ಚೆನ್ನಾಗಿ ವೀಡಿಯೋಸ್ ಮಾಡ್ತಿದ್ದೆ, ಅದಕ್ಕೆ ರೀಚ್ ಎಲ್ಲ ಚೆನ್ನಾಗಿ ಸಿಕ್ತಿತ್ತು. ಬಟ್ ಇವಾಗ ಊರಿಗೆ ಬಂದಮೇಲೆ ಅದನ್ನೂ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಅವ್ರು ಕಾಲ್ ಮಾಡ್ತಿರ್ತಾರೆ ಅವಾಗ ರಿಮೈಂಡ್ ಮಾಡೋದಕ್ಕೆ. ಬಟ್ ನಾನೇ ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ, ಟೈಮ್ ಸಿಗ್ತಿರ್ಲಿಲ್ಲ ಅಂತ ಹೇಳಿ. ಬಟ್ ಇವಾಗ 1 ವೀಕಿಂದ ನಾನು ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡೆ. ನನಗೆ ಅವೆಲ್ಲ ತುಂಬ ಇಷ್ಟ ಆದ, ಅದಕ್ಕೋಸ್ಕರ ಅವನ್ನೆಲ್ಲ ಹಾಗೆ ಮಾಡಿಕೊಂಡಿದ್ದೀನಿ. ವೀಡಿಯೋಸ್ ಕೂಡ ಮಾಡಿಲ್ಲ, ನಾನೇ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಮಾಡಿಕೊಂಡಿದ್ದೀನಿ. ಅದ್ರದ್ದು ಕೂಡ ನಾನು ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ಅದ್ರ ಜೊತೆ ಮೀಶೋದು ಕೂಡ ಕಂಟೆಂಟ್ ಮಾಡಬೇಕು. ಅದ್ರ ಜೊತೆ ನಮ್ಮದು ಸ್ಟೋರ್ದು ಕೂಡ ನಾನು ವೀಡಿಯೋಸ್ ಮಾಡಾಕ್ತೀನಿ ಇನ್ಸ್ಟಾಗ್ರಾಮ್ಗೆ, ಅದು ಕೂಡ ಮೇಂಟೈನ್ ಮಾಡಬೇಕು. ಈಗ 3 ರೆಸ್ಪಾನ್ಸಿಬಿಲಿಟೀಸು, ಸೋಷಿಯಲ್ ಮೀಡಿಯಾ ರೆಸ್ಪಾನ್ಸಿಬಿಲಿಟೀಸ್ನ ನಾನು ತಗೊಂಡಿದ್ದೀನಿ. ಸೊ ಅದು 3 ಕೂಡ ಹೆಂಗೆ ನಿಭಾಯಿಸ್ತೀನಿ ಗೊತ್ತಿಲ್ಲ. ನಂಗೆ ಏನಪ್ಪ ಅಂದರೆ, ನಂಗೆ ವೀಡಿಯೋಸ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಡಿಟಿಂಗ್ ಮಾಡೋದೇ ನಂಗೆ ದೊಡ್ಡ ತಲೆನೋವು. ನಂಗೆ ಎಡಿಟಿಂಗ್ ಬಂದರೆ ನನಗೆ ಯಾಕಪ್ಪ ವೀಡಿಯೋಸ್ ಬೇಕಿದೆಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಅದೊಂದು ಎಡಿಟಿಂಗ್ ಪ್ರಾಬ್ಲಮ್ ಇಂದಲೇ ನಾನು ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ. ಎಡಿಟಿಂಗ್ ಅಂದರೆ ನನಗೆ ಇಷ್ಟ ಇಲ್ಲ ನಿಜವಾಗ್ಲೂ. ನಂಗೆ ಮುಂಚೆ ಮುಂಬೈಲಿ ಇದ್ದಾಗೆಲ್ಲ ವೀಡಿಯೋಸ್ ಮಾಡ್ತಿದ್ನಲ್ಲ ಚೆನ್ನಾಗಲ್ಲೇ, ಆವಾಗ
ಈ ಥರ ಎಡಿಟ್ ಮಾಡಿ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಫೋನ್ ಒಳಗೆ ಮುಳುಗೋಗ್ತಿದ್ದೆ. ಅದಕ್ಕೋಸ್ಕರ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು, ಮೈಗ್ರೇನು, ತಲೆನೋವು, ಕಣ್ಣುರಿ, ಈ ಥರ ಫುಲ್ ತಲೆನೋವು ಬರ್ತಿತ್ತು. ಅದಕ್ಕೋಸ್ಕರ ಅದರಿಂದ ಬ್ರೇಕ್ ಬೇಕಂತಲೇ ನಾನು ಊರಿಗೆ ಹೋಗ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅಂದರೆ ನನಗೆ ಆಗ್ತಿರ್ಲಿಲ್ಲ ಆ ತಲೆನೋವಿಂದ. ರಾತ್ರಿ ಒಳ್ಳೆ ಎಚ್ಚರ ಆಗಿರ್ಬೋದೇ, ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ ಅವಾಗ. ಬರೀ ಫೋನ್ ಒಳಗೆ ಮುಳುಗಿರ್ತಿದ್ದೆ. ಸೊ ಇವಾಗ ನಿಜವಾಗ್ಲೂ ಊರಿಗೆ ಬಂದಮೇಲೆ ನನಗೆ ಚೆನ್ನಾಗಿ ಅನಿಸ್ತಿದೆ. ನನ್ನ ಹೆಲ್ತಲ್ಲೂ ಕೂಡ ಚೆನ್ನಾಗಿ ಅನಿಸ್ತಿದೆ. ತಲೆನೋವೆಲ್ಲ ಏನೂ ಇಲ್ಲ ಊರಿಗೆ ಬಂದಾಗಲಿಂದ. ಚೆನ್ನಾಗಿ ಅನಿಸ್ತಿದೆ, ಚೆನ್ನಾಗಿ ಫೀಲ್ ಆಗ್ತಿದೆ. ಇನ್ನು ಮುಂಬೈನೂ ಕೂಡ ಚೆನ್ನಾಗಿ ಅಷ್ಟೇ ಮಿಸ್ ಮಾಡ್ಕೊತಿದ್ದೀನಿ. ಮತ್ತೆ ನಾವು ಮುಂಬೈಗೆ ಬರಬೇಕು ಅಂತ ಹೇಳಿ ತುಂಬ ಅನಿಸುತ್ತೆ. ಬಟ್ ನಾವೀಗ ಅಲ್ಲಿ ಮುಂಬೈನ ಖಾಲಿ ಮಾಡ್ಕೊಂಡು ಬಂದಿರೋದ್ರಿಂದ ಬಂದರೆ ಎಲ್ಲಿ ಸ್ಟೇ ಆಗೋದು ಅಂತ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈಗ ಮುಂಬೈ ಬರೋದಂತೂ ಪ್ಲ್ಯಾನೇ ಇಲ್ಲ ಬಿಡಿ. ಬಂದರೂ ನನ್ನ ಹಸ್ಬೆಂಡ್ ಬಂದು ಅವರು ವಾಪಸ್ ಅದೆಲ್ಲ ಸ್ಟಾಕ್ಸ್ ಎಲ್ಲನೂ ತರಿಸ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಬಟ್ ನನಗೂ ಕೂಡ ಆಸೆ ಇದೆ ಬರಬೇಕು ಅಂತ ಹೇಳಿ. ಅದು ಹೆಂಗೆ ಬರೋದು ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಆಬ್ವಿಯಸ್ಲಿ ಒಂದೇ ಒಂದ್ಸಲನಾದ್ರೂ ಬಂದೇ ಬರ್ತೀನಿ. ಇವಾಗ ರೀಸೆಂಟಾಗಿ ಬಂದೋಗಿದ್ದು, ಅವಾಗ ಚೆನ್ನಾಗಿ ಅನಿಸ್ತು ನನಗೆ. ನಿಜವಾಗ್ಲೂ ಬರೀ ಒಂದು 3 ಡೇಸ್ಗೆ ಅಷ್ಟೇ ಬಂದಿದ್ದು, ಅವಾಗ ತುಂಬ ಚೆನ್ನಾಗಿ ಅನಿಸ್ತು. ಇನ್ನೂ ಸ್ವಲ್ಪ ದಿನ ಇರಬೇಕು ಅನ್ನಿಸ್ತಿತ್ತು. ಬಟ್ ನಮ್ಮ ಪಾಪು ಇಲ್ಲಿದ್ನಲ್ಲ, ಮತ್ತು ಅಂಗಡಿ ಬೇರೆ ನೋಡ್ಕೋಬೇಕು. ಅವಾಗ ನನ್ನ ತಮ್ಮಂಗೆ ರಜಾ ಇತ್ತು, ಅದಕ್ಕೋಸ್ಕರ ಅವನ್ನ ಬಿಟ್ಟು ಒಂದು 3 ದಿವಸ ನಾನು ಬಂದಿದ್ದು. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದರೆ ಅದ್ರದ್ದು ವೀಡಿಯೋ ಮಾಡ್ತೀನಿ, ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಅಪ್ಕಮಿಂಗ್ ಡೇಸಲ್ಲಿ ನನ್ನ ಪೇಜಲ್ಲಿ ಯಾವ ಥರದ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೇನಾದ್ರು ಸಜೆಷನ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಿಷ್ಟೇ ಇವತ್ತಿನ ವೀಡಿಯೋ. ಎಲ್ರಿಗೂ ಕಳ್ಸಲ ವೀಡಿಯೋಗೆ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ನಿಮ್ಮ ಒಪಿನಿಯನ್ನ ಚೆನ್ನಾಗಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.